ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗ್ತಾ ಇದೆ. ಈ ನಡುವೆ ಕರುನಾಡಿಗೂ ಅಯೋಧ್ಯೆಗೂ ಅವಿನಾಭಾವ ಸಂಬಂಧ ಕೂಡ ಬೆಸೆದುಕೊಳ್ತಾ ಇದೆ. ಯಾಕಂದ್ರೆ ಮೈಸೂರಿನ ಶಿಲ್ಪಿ ಕೆತ್ತಿರುವಂತಹ ರಾಮಲಲ್ಲಾ ಮೂರ್ತಿ ಆಯ್ಕೆಯಾಗಿದೆ. ಇತ್ತ ಹುಬ್ಬಳ್ಳಿಯ ಯುವಕನಿಗೆ ಭರತನಾಟ್ಯ ಪ್ರದರ್ಶನಕ್ಕೆ ಆಹ್ವಾನ ಕೂಡ ಸಿಕ್ಕಿದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಬಳಿಕ ಅಯೋಧ್ಯೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಜನವರಿ 25ರಂದು ಅಯೋಧ್ಯೆಯಲ್ಲಿ ಭರತನಾಟ್ಯವನ್ನ ಸುಜಯ್ ಅವರು ಪ್ರದರ್ಶನ ಮಾಡಲಿದ್ದಾರೆ. ಹುಬ್ಬಳ್ಳಿಯವರಾಗಿರುವಂತಹ ಸುಜಯ್ ಅವರಿಗೆ ಭರತನಾಟ್ಯ ಪ್ರದರ್ಶನ ಮಾಡೋದಕ್ಕೆ ಅಂತ ಆಹ್ವಾನ ಕೂಡ ಸಿಕ್ಕಿದೆ. ಇನ್ನು ಅದೇ ರೀತಿಯಾಗಿ ಪ್ರತಿಮೆ ಇದೆಯಲ್ಲ, ಆ ಮೂರ್ತಿ ಇದೆಯಲ್ಲ, ಮೂರ್ತಿ ಕರ್ನಾಟಕದ ಶಿಲ್ಪಿ ಕೆತ್ತಿರುವಂಥದ್ದು. ಹೀಗಾಗಿ ಅವಿನಾಭಾವ ಸಂಬಂಧ ಬೆಸೆದುಕೊಳ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುಜಯ್ ಅವರನ್ನ ಮಾತನಾಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಏನೆಲ್ಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೇಳಿ. ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ಆದರೆ ಇವತ್ತು ಒಂದು ಕಡೆ ಅಂತಂದರೆ ರಾಮ ಮಂದಿರ ಉದ್ಘಾಟನೆ ಇಡೀ ಭಾರತವೇ ಇವತ್ತು ಇಲ್ಲಿ ರಾಮಮಯವಾಗ್ತಾ ಇದೆ. ಇನ್ನೊಂದು ಕಡೆ ಅಂತಂದರೆ ಇಲ್ಲಿ ಅಯೋಧ್ಯೆಗೂ ಮತ್ತು ಕರ್ನಾಟಕಕ್ಕೂ ಬಹಳಷ್ಟು ನಂಟಿದೆ. ಒಂದು ಕಡೆ ಇವತ್ತು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರೋದು ರಾಮನ ಮೂರ್ತಿ ಇವತ್ತು ಮೈಸೂರಿಂದಾದರೆ, ಇನ್ನೊಂದು ಕಡೆ ಅಂತಂದರೆ ನಮ್ಮ ಭಾರತೀಯ ಸಂಪ್ರದಾಯ, ಅದರಲ್ಲಿ ಭಾರತೀಯ ನೃತ್ಯವನ್ನು, ಅದರಲ್ಲಿ ಭರತನಾಟ್ಯವನ್ನು ಇವತ್ತು ಅದೇ ಒಂದು ಅಯೋಧ್ಯೆಯಲ್ಲಿ ಮಾಡಲು ಇವತ್ತು ಆ ಭರತನಾಟ್ಯವನ್ನು ಇಲ್ಲಿ ಅಂತಂದರೆ ನೃತ್ಯಿಸಲು ಇವತ್ತು ಹುಬ್ಬಳ್ಳಿಯವರ ಇಲ್ಲಿ ಅಂತಾರೆ ಸುಜಯ್ ಶಾನಭಾಗ್ ಅವರು ಆಯ್ಕೆಯಾಗಿದ್ದಾರೆ. ಅವ್ರು ನಾನು ಮಾತನಾಡ್ತೀನಿ. ಸರ್, ನಮಗೆ ಬಹಳಷ್ಟು ಒಂದು ಹೆಮ್ಮೆಯ ವಿಷಯ, ಅಯೋಧ್ಯೆಯಲ್ಲಿ ತಮ್ಮ ಭರತನಾಟ್ಯವನ್ನು ನೃತ್ಯ ಮಾಡ್ತಿದ್ರಿ. ನಮಸ್ಕಾರ, ನಾನು ಸುಜಯ್ ಶಾನಭಾಗ್. ಅಯೋಧ್ಯೆ ಈ ಸಂಭ್ರಮಾಚರಣೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆ ಆಗ್ತಿರುವಂತಹ ಈ ಸಂದರ್ಭದಲ್ಲಿ ನನ್ನ ಗುರುಗಳಾದಂತಹ ಗುರು ಡಾಕ್ಟರ್ ವಸುಂಧರಾ ದೊರೆಸ್ವಾಮಿರವರೊಟ್ಟಿಗೆ ನನಗೆ ಅಲ್ಲಿ ಅಯೋಧ್ಯೆಯಲ್ಲಿ ಇದೀಗ ಪ್ರದರ್ಶನದ ಒಂದು ಅವಕಾಶ ಸಿಕ್ಕಿದೆ. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದಂತಹ ನನ್ನ ಗುರುಗಳಾದಂತಹ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿರವರೊಟ್ಟಿಗೆ ವೇದಿಕೆಯನ್ನು ಹಂಚಿಕೊಳ್ಳುವಂತಹ ಸೌಭಾಗ್ಯ ಅಯೋಧ್ಯೆಯಲ್ಲಿ ರಾಮನಿಗೆ ಒಂದು ನೃತ್ಯದ ಅರ್ಪಣೆ ಮಾಡುವಂತಹ ಒಂದು ಸದವಕಾಶ ಕಲ್ಪಿಸಿದೆ. ಕೇಂದ್ರ ಸರ್ಕಾರ ಅದರೊಟ್ಟಿಗೆ ಸಂಗೀತ ನಾಟಕ ಅಕಾಡೆಮಿ ಸಹಯೋಗದಲ್ಲಿ ಆಯೋಜನೆ ಆಗ್ತಿರುವಂತಹ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಸರ್, ಈಗ ತಮ್ಮ ಟೀಮ್ನಲ್ಲಿ ಎಷ್ಟು ಜನ ಇದ್ದೀರಿ? ಈಗ ನನ್ನ ಗುರುಗಳ ಶಿಷ್ಯಂದಿರಾದಂತಹ ಪ್ರಮುಖ ಶಿಷ್ಯಂದಿರಾದಂತಹ 6 ಜನ ನಾವು ಪ್ರದರ್ಶನ ಮಾಡ್ತಾ ಇದ್ವಿ. ಒಟ್ಟಿಗೆ ಕರ್ನಾಟಕದ ಪ್ರಖ್ಯಾತ ಗುರು ಅಂತ ಹೇಳ್ಬೋದು, ಅಲ್ಲದೆ ನೃತ್ಯ ಕ್ಷೇತ್ರದಲ್ಲಿ ಅತ್ಯಂತ ಶಿಷ್ಯವೃಂದವನ್ನು ಕೊಟ್ಟಿರುವಂತಹ ನಮ್ಮ ಕರ್ನಾಟಕದ ಹೆಮ್ಮೆ ಗುರು ಡಾಕ್ಟರ್ ವಸುಂಧರಾ ದೊರೆಸ್ವಾಮಿರವರೊಟ್ಟಿಗೆ ನನ್ನ ಪ್ರದರ್ಶನ ನಡೀತಾ ಇದೆ. ಈಗ ತಮಗೆ ಆಹ್ವಾನ ಯಾವಾಗ ಬಂದಿದೆ, ತಾವು ಯಾವಾಗ ಹೋಗ್ತಿದ್ದೀರಿ? 25ನೇ ತಾರೀಕು ನಮ್ಮ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ನಾನು 22ನೇ ತಾರೀಕು ಹುಬ್ಬಳ್ಳಿಯಲ್ಲಿ ನಮ್ಮ ಮನವಾಸಿ ರಾಮ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ವಿಶೇಷವಾಗಿ ಅಯೋಧ್ಯೆಗೆ ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸಾಂಸ್ಕೃತಿಕ ಒಂದು ಚಟುವಟಿಕೆಯಿಂದ ರಾಮನಿಗೆ ಒಂದು ನಮನ ಹಾಗೂ ರಾಮನಿಗೆ ಸ್ವಾಗತ ಕೋರುವಂತಹ ವಿಶೇಷವಂತ ಆಯೋಜನೆ. ಈ ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ. 23ನೇ ತಾರೀಕು ನಾನು ಹುಬ್ಬಳ್ಳಿಯಿಂದ ಹೊರಡ್ತಾ ಇದ್ದೀನಿ. 25 ಕಾರ್ಯಕ್ರಮ ಮುಗಿಸಿ ಮತ್ತೆ ಹಿಂದಿರುಗ್ತಾ ಇದ್ದೀನಿ. ತಮ್ಮ ಕಾರ್ಯಕ್ರಮವನ್ನು ಅದರಲ್ಲಿ ಇವತ್ತು ಅಯೋಧ್ಯೆಯಲ್ಲಿ ಪ್ರದರ್ಶನ ಮಾಡ್ತೀರಿ. ಅದು ದೇಶದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗಣ್ಯರಿರ್ತಾರೆ. ಏನು ಅನ್ನಿಸ್ತಾ ಇದೆ? ಒಂದು ಪೂರ್ವಜನ್ಮದ ಸುಕೃತ ಅಂತ ಹೇಳ್ಬೋದು. ನನಗೆ 2 ವಿಷಯದಲ್ಲಿ ಸಂತೋಷ ಇದೆ. ಯಾಕೆಂದರೆ ಅಯೋಧ್ಯೆಗೆ ಹೋಗಬೇಕು ಅನ್ನುವಂತಹ ಆಶಯ ನನಗಿತ್ತು, ಆದರೆ ಇಷ್ಟು ಬೇಗ ಹೋಗ್ತೀನಿ ಅನ್ನುವಂತಹದ್ದು, ಅದು ಪ್ರಾಣ ಪ್ರತಿಷ್ಠೆ ಆಗಿದ್ದು ಇಷ್ಟು ಬೇಗ 3 ದಿನಕ್ಕೆ ನಾನು ಅಲ್ಲಿರ್ತೀನಿ ಅನ್ನೋದು ನನಗೆ ಊಹಿಸಲಿಕ್ಕೆ ಆಗದೇ ಇರುವಂತಹ ಒಂದು ಸಂಗತಿ. ಅದಕ್ಕೂ ಮಿಗಿಲಾಗಿ ನನಗೆ ನನ್ನ ಗುರುಗಳೊಟ್ಟಿಗೆ ಅಂತಹ ದೊಡ್ಡ ವೇದಿಕೆಯಲ್ಲಿ ಅವರೊಟ್ಟಿಗೆ ನೃತ್ಯ ಪ್ರದರ್ಶನ ಮಾಡೋದಿದೆಯಲ್ಲ, ಅದು ವಿಶೇಷ. ವಿದ್ಯೆ ಕಲಿಸಿದ ಗುರುಗಳೊಟ್ಟಿಗೆ ವೇದಿಕೆ ಹಂಚಿಕೊಳ್ಳೋದಿದೆಯಲ್ಲ, ಅದು ನಿಜವಾಗ್ಲೂ ಸುಕೃತ. ಪ್ರಮುಖವಾಗಿ ಆ ಒಂದು ವೇದಿಕೆ ಮೇಲೆ ಯಾವ ವಿಷಯಗಳ ಮೇಲೆ ತಾವು ಇವತ್ತು ಪ್ರದರ್ಶನ ಮಾಡ್ತಿದ್ದೀರಿ? 25ನೇ ತಾರೀಕಿಗೆ ಗುರು ಡಾಕ್ಟರ್ ವಸುಂಧರಾ ದೊರೆಸ್ವಾಮಿಯವರ ನೃತ್ಯ ಸಂಯೋಜನೆಯಲ್ಲಿ ನಾವು ಮಾಡ್ತಾ ಇರೋದು ಶ್ರೀರಾಮಂ ಭಜೆ ಅಂತ. ರಾಮನ ಹಲವಾರು ಆಯಾಮಗಳನ್ನ ಇಟ್ಕೊಂಡು ವಿವಿಧ ಕಥಾನಕಗಳನ್ನು ವರ್ಣಿಸಿಕೊಂಡು ನಮ್ಮ ಪ್ರದರ್ಶನವನ್ನು ರೂಪಿತವಾಗ್ತಾ ಇದೆ. ಇದೀಗ ಅದರ ತಯಾರಿ ನಡೀತಾ ಇದೆ. ಮತ್ತು ಜೊತೆಗೆ ನಮ್ಮ ಗುರುಗಳಾದಂಥ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿರವರ ಒಂದು ವಿಭಿನ್ನ ಆಲೋಚನೆಯಲ್ಲಿ ನೃತ್ಯಾಂಜಲಿ ಅಂತ, ಹೇಗೆ ರಾಮನಿಗೆ ನೃತ್ಯವನ್ನು ಅರ್ಪಿಸುವಂತಹ, ಪುಷ್ಪದಂತೆ ಅರ್ಪಿಸುವಂಥ ಪ್ರಯತ್ನವಾಗಿ ಒಂದು ನೃತ್ಯಾಂಜಲಿ ಅನ್ನೋದನ್ನು ಮಾಡ್ತಾ ಇದ್ವಿ. ಮತ್ತು ರಾಮಚರಿತ ಮಾನಸದ ಒಂದು ಪ್ರಖ್ಯಾತ ಭಜನನ್ನು ಸಮೇತ ನಾವಲ್ಲಿ ಪ್ರದರ್ಶನ ಮಾಡ್ತಾ ಇದ್ವಿ. ರಾಮನ ಮೇಲೆ ಪರಿಪೂರ್ಣವಾದಂಥ ಪ್ರಸ್ತುತಿ ರೂಪಿಸ್ಕೊಂಡಿದ್ದೇವೆ. ಥ್ಯಾಂಕ್ ಯು ಸರ್.
ಇದು ಒಂದು ಕಡೆ ಅಂತ ನಾನು ಸಹ ಹೂಯೇ ಸಹ ಇಲ್ಲಿ ಅಂತ ಮಾಡಿರಲ್ಲ, ಆದರೆ ಇಷ್ಟು ಬೇಗ ನಾನು ಅಯೋಧ್ಯೆಗೆ ಹೋಗ್ತೀನಿ, ಆದರೆ ರಾಮನ ದರ್ಶನ ಪಡ್ತೀನಿ ಅಂತ ನಾನು ಅಂದುಕೊಂಡಿರಲ್ಲ. ಆದರೆ ಇವತ್ತು ನನಗೆ ಇಲ್ಲಿ ಅಂತಂದರೆ ಒಂದು ಕಡೆ ನನ್ನ ನೃತ್ಯವನ್ನು ಗುರುತಿಸಿ ಇವತ್ತು ನನಗೆ ಆಹ್ವಾನ ಕೊಡಲಾಗಿದೆ. ಹೀಗಾಗಿ ನಾನು ಖುಷಿಯಿಂದ ಇವತ್ತು ನಾನು 2 ವಿಷಯಗಳ ಮೇಲೆ ಅವತ್ತು ನನ್ನ ಭರತನಾಟ್ಯ ನೃತ್ಯವನ್ನು ಅದು ನಮ್ಮ ಸಂಗಡಿಗರು ಮತ್ತು ನನ್ನ ಗುರುಗಳ ಜೊತೆ ಪ್ರದರ್ಶನ ಮಾಡ್ತಿದೆ ಅನ್ನೋದು ವಿದ್ವಾನ್ ಸುಜಯ್ ಶಾನಭಾಗರವರ ಮಾತು. ಕ್ಯಾಮರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ.